ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ನೀನ್ ಹೀಗ್ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡಿದ್ರಿ. ಎಲ್ರು ಇವ್ರ ಪರವಾಗಿ ಜೋರಾಗೆ ಮಾತಾಡಿದ್ರಿ. ಆದ್ರೆ ಯಾರಾದ್ರೂ ನಿಧಿ ಬಗ್ಗೆ ಯೋಚನೆ ಮಾಡಿದ್ರ? ಇಂಥ ಒಳ್ಳೆ ಸಂಬಂಧ ಕೈ ತಪ್ಪ ಹೋಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರ? ಒಳ್ಳೆ ಸಂಬಂಧ ಅಂತ ಯಾಕೆ ಹೇಳ್ತೀಯ? ಅವರಿಗೆ ನಮ್ಮ ಮನೆಯವ್ರ ಮೇಲೆ ಗೌರವ ಇಲ್ಲ. ನಮ್ಮ ಮನೇಲಿ ಏನು ನಡೀತಿದೆ ಅದನ್ನು ಅರ್ಥ ಮಾಡ್ಕೊಳ್ಳುವ ವ್ಯವಧಾನ ಇಲ್ಲ. ಹಾಗಿರುವಾಗ ನಮ್ಮ ನಿಧಿ ಅವ್ರ ಮನೆಗೆ ಸೊಸೆಯಾಗಿ ಹೋಗೋದು ನನಗೂ ಇಷ್ಟ ಇಲ್ಲ. ಅವರು ನಮ್ಮ ಮನೆಯವರಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಅದು ಹೇಗೆ ಒಳ್ಳೆ ಸಂಬಂಧ ಆಗುತ್ತೆ? ನೀವುಗಳೆಲ್ಲ ನಿಮ್ಮ ಮೂಗಿ ನೇರಕ್ಕಷ್ಟೇ ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಪಾಪ ನಮ್ ನಿಧಿ, ಅವಳಿಗೆ ಎಷ್ಟು ನೋವಾಗಿದೆಯೋ ಏನೋ. ನನ್ನ ಪ್ರಕಾರ ನೀವುಗಳೆಲ್ಲ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಶಾರ್ವರಿ, ಇನ್ನು ಒಂದೇ ಒಂದು ಮಾತು ಹೆಚ್ಚಿಗೆ ಆಡಬೇಡ. ಅವರು ಅಣ್ಣ ಅತ್ತಿಗೆ ಬಗ್ಗೆ ಹಾಗೆಲ್ಲ ಮಾತಾಡಿದ್ದು ದೊಡ್ಡ ತಪ್ಪು. ಮತ್ತೆ ಅದನ್ನು ನೀನು ಸಮರ್ಥನೆ ಮಾಡ್ಕೋಬೇಡ. ನಿಧಿ ಇನ್ನ ಚಿಕ್ಕೋಳು. ಅವಳಿಗೆ ನೀನು ಸಮಾಧಾನ ಮಾಡಬೇಕು. ತಾಯಿಯಾಗಿ ಅದು ನಿನ್ನ ಕರ್ತವ್ಯ. ಅವಳಿಗೆ ತಿಳಿ ಹೇಳು. ಮದುವೆ ಅನ್ನೋದು ಪ್ರೀತಿಯಿಂದ ಆಗಬೇಕು ಹೊರತು ಪ್ರತಿಷ್ಠೆಯಿಂದ ಆಗಬಾರ್ದು. ನನ್ನ ಮಗಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು. ಈಗ ಅವಳು ಪರವಾಗಿರೋದು ನಾನೊಬ್ಳೆ ತಾನೇ. ಅಣ್ಣ, ಅದಕ್ಕೆ ಅವಳು ಏನೇನೋ ಮಾತಾಡ್ತಾಳೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಮಹೇಶ, ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾತಾಡ್ತಾ ಇದ್ರು. ಅದು ತಾಯಿ ಹೃದಯ. ತಾಯಿಗೆ ತನ್ನ ಮಗಳಿಗೆ ಹೀಗಾಯ್ತಲ್ಲ ಅನ್ನೋದು ಬಿಟ್ಟರೆ ಬೇರೇನೂ ಕಾಣಿಸ್ತಿಲ್ಲ. ಹೌದು ಮಹೇಶ್ ಅವರೇ, ನಾನು ಮಗು ಬಗ್ಗೆ ಯೋಚನೆ ಮಾಡಿದಾಗೆ ಶಾರ್ವರಿಯವರು ನಿಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ನಾವು ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ನಿಜ ಚಿಕ್ಕಪ್ಪ, ಚಿಕ್ಕಮ್ಮನಿಗೆ ತುಂಬ ಬೇಜಾರಾಗಿದೆ. ಆವೇಶದಲ್ಲಿ ನಾವು ತುಂಬ ಮಾತಾಡಿ ಅವ್ರನ್ನ ಹರ್ಟ್ ಮಾಡಿದೀವಿ ಅನ್ಸುತ್ತೆ. ಇಲ್ಲಪ್ಪ, ನೀನು ಶಾರ್ವರಿ ಮಾತಿಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ನೀವು ಮಾತಾಡಿ ಸರಿಯಾಗೇ ಇದೆ. ಈ ಮನೇಲಿ ಯಾರಿಗೆ ಅವಮಾನ ಆದರೂ ಅದು ಎಲ್ರಿಗೂ ಅವಮಾನ ಆದ ಹಾಗೇನೆ. ಇವತ್ತು ಹೀಗೆ ಮಾತಾಡಿದವರು ನಾಳೆ ನಿಧಿ ಅವ್ರ ಮನೆಗೆ ಹೋಗಿ ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸಲ್ಲ. ದೊಡ್ಡ ತಪ್ಪು ಮಾಡಿರೋ ಥರ ಗಲಾಟೆ ಮಾಡ್ತಾರೆ. ಸಂಬಂಧಗಳಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಹೊರತು ಅಪಾರ್ಥ ಮಾಡ್ಕೊಳ್ಳೋ ಸಂಬಂಧ ಉಳಿಯಲ್ಲ. ಅಣ್ಣಂಗೂ ಅತ್ತಿಗೆಗೋ ಅವಮಾನ ಮಾಡೋ ಸಂಬಂಧ ನಮಗೆ ಬೇಡವೇ ಬೇಡ. ಅದೇನೇ ಆದರೂ ಇವತ್ತು ನನ್ನಿಂದಾಗಿ ನಿಧಿ ಮದುವೆ ನಿಲ್ಲೋ ಆಗೋಯ್ತು. ನಾನು ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ನನಗೆ ತುಂಬ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಮಾಧವ್ ಅವರೇ. ನಿಮಗೆ ಕೈ ಮುಗಿತೀನಿ, ನಾವೇ ಹೋಗಿ ಬೇಡ್ಕೊಂಡಾದರೂ ಈ ಮದುವೆ ಕಾರ್ಯನ ಮುಂದುವರ್ಸೋಣ. ಯಾವುದೇ ಕಾರಣಕ್ಕೂ ನಿಧಿ ಮದುವೆ ನಿಲ್ಬಾರ್ದು. ನೋಡಿ, ನೀವು ಯಾರು ಹೋಗಿ ಬೇಡ್ಕೊಳ್ಳೋದು ಬೇಕಾಗಿಲ್ಲ. ಚಿಕ್ಕಪ್ಪ ಹೇಳಿದ ಹಾಗೆ ಈ ಮನೇಲಿ ಯಾರಿಗೆ ಅವಮಾನ ಆದ್ರೂ ನಮ್ಗೆಲ್ರಿಗೂ ಅವಮಾನ ಆದ ಹಾಗೇನೆ. ನಿಧಿ ಬೇಕು, ನಮ್ಮನೆ ಸಂಬಂಧ ಬೇಕು ಅಂದ್ರೆ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿ ವಾಪಸ್ ಬರ್ತಾರೆ. ಅಲ್ಲಿವರೆಗೂ ಯಾರು ಯೋಚನೆ ಮಾಡೋದು ಬೇಕಾಗಿಲ್ಲ, ಕೊರಗೋದು ಬೇಕಾಗಿಲ್ಲ. ನೀವಾಗ್ಲಿ ನಿಮ್ಮ ನಿರ್ಧಾರ ಆಗಲಿ ಸರಿಯಾಗೇ ಇದೆ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ. ಅಭಿ,
ಸರಿಯಾಗೇ ಹೇಳಿದಾನದಕ್ಕೆ. ನೀವು ಯಾವುದನ್ನು ತಲೆಗೆ ಹಚ್ಕೋಬೇಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಶಾರ್ವರಿನ ನಿಧಿನ ನಾನು ಮಾತಾಡಿಸ್ತೀನಿ, ಮಾತಾಡಿ ಎಲ್ಲದನ್ನು ಸರಿ ಮಾಡ್ತೀನಿ. ಅಮ್ಮ, ಇಂಥ 100 ಜನ ನಿಮ್ಮ ಬಗ್ಗೆ ಮಾತಾಡಲಿ, ಇಡೀ ಊರಿಗೂರೇ ನಿಮ್ಮ ವಿರುದ್ಧ ಇರಲಿ, ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದ್ರೆ ನೀವು ಮಾಡ್ತಿರೋದು ತಪ್ಪಲ್ಲ, ನೊಂದ್ಕೋಬೇಡಿ. ಹೌದಮ್ಮ, ನಾವಿರ್ತೀವಿ. ಅಮ್ಮ, ನಾನು ನಿಮ್ಮನ್ನು ಈ ಮನೆಯಿಂದ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಈ ಮನೇಲಿ ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು, ಗೌರವ ಕೊಡೋರು ಇದ್ದಾರೆ. ನಾನು ಅಲ್ಲಿಗೆ ಕರ್ಕೊಂಡು ಹೋದರೆ ನಿಮಗೆ ಒಬ್ಬ ಮಗನ ಪ್ರೀತಿ ಮಾತ್ರ ಸಿಗುತ್ತೆ. ಆದರೆ ಇಲ್ಲಿ 2 ಮಕ್ಕಳು ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ. ನನಗೆ ಸಮಾಧಾನ ಆಯಿತು. ಅವರೆಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆನೂ ಬಂತು. ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಬರ್ತೇನೆ. ನಿಮ್ಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ನನಗೆ ಗೊತ್ತು ತುಳಸಿವ್ರೆ. ನಿಧಿ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀವೇ ಹೇಳ್ತಿರ್ತೀರಲ್ವಾ. ಅಂಥದ್ರಲ್ಲಿ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತೀರಾ? ಆದರೂ ನನ್ನಿಂದ ಈ ಥರ ಎಲ್ಲ ಚೇಚೆ, ನಿಮ್ಮಿಂದ ಅಂತ ಯಾಕೆ ಅಂದ್ಕೊಳ್ತೀರಾ? ನೋಡಿ, ಎಲ್ಲ ಪರಿಸ್ಥಿತಿಗಳಿಗೂ ನಾನು ಕಾರಣ, ನೀವು ಕಾರಣ ಅಂತ ಹೇಳೋದೆಲ್ಲ ಬರೀ ನೆಪ ಮಾತ್ರ. ಪ್ರಪಂಚದಲ್ಲಿ ಏನೇನು ನಡಿಬೇಕೋ ಅದು ನಡೀತಾನೆ ಇರುತ್ತೆ. ಎಲ್ಲ ದೈವಿಚ್ಛೆ. ಸಂದರ್ಭ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಮನುಷ್ಯ ರಿಯಾಕ್ಟ್ ಮಾಡ್ತಾನೆ ಅಷ್ಟೇ. ಇಷ್ಟೆಲ್ಲ ತಿಳುವಳಿಕೆ ನನಗಿಲ್ಲ ಮಾಧವ್ ಅವರೇ. ನಿಧಿ ಕಣ್ಣೀರು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಪಾಪ ಅವಳು ಏನು ತಪ್ಪು ಮಾಡಿದಾಳೆ? ಯಾವುದೇ ಕಾರಣಕ್ಕೂ ಅವಳು ಮದುವೆ ನಿಲ್ಲಬಾರ್ದು. ನಿಲ್ಲೋದಿಲ್ಲ. ನೀವು ಯೋಚನೆ ಮಾಡಬೇಡಿ. ಟ್ಯಾಬ್ಲೆಟ್ ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.